ಹಲೋ ಮಕ್ಕಳೇ, ಎಲ್ಲರಿಗೂ SSLC PUC ನಾಲೆಜ್ ಹಬ್ಗೆ ಸ್ವಾಗತ. ಇವತ್ತಿನ ವಿಡಿಯೋ ಟಿಪ್ಸ್ ಆ್ಯಂಡ್ ಟ್ರಿಕ್ಸ್ ಫಾರ್ SSLC ವಿದ್ಯಾರ್ಥಿಗಳಿಗಾಗಿ. ಹೌದಾ, SSLC ವಿದ್ಯಾರ್ಥಿಗಳಿಗಾಗಿ ಇಂಪಾರ್ಟೆಂಟ್ ಟಿಪ್ಸು ಟ್ರಿಕ್ಸು, ಯಾವ ರೀತಿ ಎಕ್ಸಾಮಿನೇಷನ್ನಲ್ಲಿ ಸ್ಟಡಿ ಮಾಡಬೇಕಾದ್ರೆ ನಾವು ಯಾವ ರೀತಿ ಪ್ರಿಪ್ರೇಷನನ್ನು ಮಾಡಬೇಕು ಅನ್ನೋದ್ರ ಬಗ್ಗೆ ವಿಡಿಯೋವನ್ನು ಮಾಡಿದ್ದೀನಿ. ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಲೆಟ್ಸ್ ಸ್ಟಾರ್ಟ್ ದ ವಿಡಿಯೋ. ಇಂಪಾರ್ಟೆಂಟ್ SSLC ಟಿಪ್ಸ್: ರೀಡ್ ಟೆಕ್ಸ್ಟ್ ಬುಕ್ ಲೈನ್ ಬೈ ಲೈನ್. ವೆರಿ ಇಂಪಾರ್ಟೆಂಟ್ ದಿಸ್ ಒನ್ ಈಸ್. ನಾನು ಹೇಳಿದ್ದೀನಿ, ಟೆಕ್ಸ್ಟ್ ಬುಕ್ಕನ್ನು ಬಿಟ್ಟು ಬೇರೆ ಯಾವುದನ್ನು ರೆಫರ್ ಮಾಡಲಿಕ್ಕೆ ಹೋಗಬೇಡಿ. ಹೌದಾ? ಸೊ ಟೆಕ್ಸ್ಟ್ ಬುಕ್ ಈಸ್ ವೆರಿ ಇಂಪಾರ್ಟೆಂಟ್. ನೆಕ್ಸ್ಟ್ ಪ್ರೀವಿಯಸ್ ಇಯರ್ ಕ್ವಶನ್. ಇನ್ಸ್ಟೆಡ್ ಆಫ್ ಪ್ರೀವಿಯಸ್ ಇಯರ್ ಕ್ವಶನ್, ಸರ್ ಮೇಡಮ್ ರೀ ನಮಗೆ ಸಿಗಂಗಿಲ್ಲ ರೀ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್, ಏನು ಮಾಡೋದು? ಸೊ ದ್ಯಾಟ್ಸ್ ವೈ ಒನ್ ಸೊಲ್ಯೂಷನ್ ಈಸ್ ದೇರ್. ಯು ಶುಡ್ ಕಲೆಕ್ಟ್ 8450 ಕ್ವಶನ್ಸ್ ವಿಚ್ ಈಸ್ ಗಿವನ್ ಬೈ, ಯಾರು ಕೊಟ್ಟಿದ್ದಾರೆ ನಿಮಗೆ? ಬೋರ್ಡ್ದವರು ನಿಮಗೆ ಕ್ವಶನ್ ಬ್ಯಾಂಕನ್ನು ರಿಲೀಸ್ ಮಾಡಿದ್ದಾರೆ. ಕ್ವಶನ್ ಬ್ಯಾಂಕನ್ನು ತಗೊಳ್ಳಿ, ಅದನ್ನು ಓದಿ. ಲೆಸನ್ ವೈಸ್ ಕ್ವಶನ್ಸ್ ಅದಾವೆ, ಸೊ ಸಾಲ್ವ್ ಮಾಡ್ತಾ ಹೋಗಿ. ಹೌದಾ? ಒಂದು ಬ್ಲೂ ಪ್ರಿಂಟನ್ನು ತೊಗೊಳ್ಳಿ. ಲೆಸನ್ ವೈಸ್ ನಿಮಗೆ ಫಸ್ಟ್ ಆಫ್ ಆಲ್ ನಿಮ್ಮ ಹತ್ರ ಏನಿರಬೇಕು? ಟೆಕ್ಸ್ಟ್ ಬುಕ್ ಇರಬೇಕು. ಸೆಕೆಂಡ್ ಥಿಂಗ್ ನಿಮ್ಮ ಹತ್ರ ಬ್ಲೂ ಪ್ರಿಂಟ್ ಲೆಸನ್ ಸಬ್ಜೆಕ್ಟ್ ವೈಸ್ ನಿಮ್ಮ ಹತ್ರ ಬ್ಲೂ ಪ್ರಿಂಟ್ ಇರಬೇಕು. ಯಾವ ಲೆಸನ್ಗೆ ಎಷ್ಟು ಅಂಕಗಳು ಬಂದಾವ, ಯಾವ ಲೆಸನ್ಗೆ ಯಾವ ಇಂಪಾರ್ಟೆಂಟ್ ಐತಿ, 5 ಮಾರ್ಕ್ ಲೆಸನ್ ಯಾವುದು, 6 ಮಾರ್ಕ್ಸ್ ಲೆಸನ್ ಯಾವುದು ಅನ್ನೋದು ಮೊದಲು ಇಟ್ಕೋಬೇಕು ನಿಮ್ಮ ಹತ್ರ. ಆ್ಯಂಡ್ ದೆನ್ ಒಂದು 8450 ಒಂದು ಕ್ವಶನ್ ಬ್ಯಾಂಕನ್ನು ಬೋರ್ಡ್ದವ್ರು ರಿಲೀಸ್ ಮಾಡಿದ್ದಾರೆ. ಅದನ್ನು ಬಿಟ್ಟು ಬೇರೆ ಕ್ವಶನ್ ಹೊರಗಿಂದ ಬರೋಂಗೇ ಇಲ್ಲ ಅಂತ ಹೇಳಿದ್ದಾರೆ. ಸೊ ಆ ಕ್ವಶನ್ ಬ್ಯಾಂಕನ್ನು ನೀವು ಕಲೆಕ್ಟ್ ಮಾಡ್ಕೊಳ್ಳಿ. ದ್ಯಾಟ್ಸ್ ಇಟ್, ಇನಫ್ ಫಾರ್ ಯು. ಓಕೆ, ನೆಕ್ಸ್ಟ್ ಲರ್ನ್ ಇಂಪಾರ್ಟೆಂಟ್ ಕ್ವಶನ್ಸ್ ಆ್ಯಂಡ್ ಆನ್ಸರ್. ಅದೇ ಕ್ವಶನ್ಸನ್ನು ರೀಡ್ ಮಾಡಿ. ಲೆಸನ್ ವೈಸ್ ಕ್ವಶನ್ಸ್ ಅದಾವ, ಅದನ್ನು ಕ್ವಶನ್ಸನ್ನು ರೀಡ್ ಮಾಡಿ. ರೈಟ್ ಆನ್ಸರ್, ನೀಡ್ಲಿ ಆನ್ಸರ್ಸನ್ನು ರೈಟ್ ಮಾಡಿರಿ. ಡೈಲಿ ರಿವಿಷನನ್ನು ಮಾಡಿರಿ 30 ಮಿನಿಟ್ಸು. ದಟ್ ಈಸ್ ಇನಫ್. ಓಕೆ, ನೆಕ್ಸ್ಟ್ ಸಬ್ಜೆಕ್ಟ್ ವೈಸ್ ಸ್ಮಾರ್ಟ್ ಟಿಪ್ಸ್ ಏನು ಹೇಳಬೇಕಪ್ಪ ಅಂದರೆ, ಮ್ಯಾಥ್ಸ್ ಓದಬೇಕಾದ್ರೆ ಡೈಲಿ ನೀವು ಅಭ್ಯಾಸ ಮಾಡಲೇಬೇಕು. ಮ್ಯಾಥ್ಸ್ ಪರ್ಟಿಕ್ಯುಲರ್ಲಿ ನಾವು ಓದಿ ನಾವು ಮ್ಯಾಥ್ಸ್ ಪಾಸ್ ಹಾಕೇನೆ ಸಾಧ್ಯನೇ ಇಲ್ಲ. ನೀವೇನು ಮಾಡಬೇಕು? ಪ್ರಾಕ್ಟೀಸ್ ಮಾಡಲೇಬೇಕು. ಫಾರ್ಮುಲಾಸ್ ಲರ್ನ್ ಮಾಡಬೇಕು, ಬೈ ಹಾರ್ಟನ್ನು ಮಾಡಬೇಕು. ಸ್ವಲ್ಪ ಪ್ರೀವಿಯಸ್ ಇಯರ್ ಕ್ವಶನ್ ಆರ್ ಅದರ್ವೈಸ್ ಕ್ವಶನ್ ಬ್ಯಾಂಕ್. ಸೈನ್ಸು ಡಯಾಗ್ರಾಮ್ಸ್ ಆರ್ ವೆರಿ ಇಂಪಾರ್ಟೆಂಟ್ ಆ್ಯಂಡ್ ಕೀವರ್ಡ್ಸ್ ಆರ್ ವೆರಿ ಇಂಪಾರ್ಟೆಂಟ್. ಡೆಫಿನೇಷನ್ಸ್, ಕೀವರ್ಡ್ಸ್ ಆರ್ ವೆರಿ ಇಂಪಾರ್ಟೆಂಟ್. ಸೋಷಿಯಲ್ ಸೈನ್ಸ್ ಕಮಿಂಗ್ ಟು ಬುಲೆಟ್ ಪಾಯಿಂಟ್ಸ್ನಲ್ಲಿ ಆನ್ಸರ್ ಬರೆಯುವುದನ್ನು ಕಲ್ಕೋಬೇಕು. ಪರ್ಟಿಕ್ಯುಲರ್ಲಿ SSನಲ್ಲಿ ಪಾಯಿಂಟ್ ವೈಸ್ ಆನ್ಸರ್ಸನ್ನು ಬರೀಬೇಕು, ಅಂಡರ್ಲೈನನ್ನು ಮಾಡಬೇಕು. ಹೌದಾ? ನೆಕ್ಸ್ಟ್ ಲ್ಯಾಂಗ್ವೇಜಿಗೆ ಬರುವುದಾದರೆ ನಾವು ಇಲ್ಲಿ ಮತ್ತು ಸೋಷಿಯಲ್ ಸೈನ್ಸಲ್ಲಿ ಮ್ಯಾಪನ್ನು ನೋಡ್ಕೋಬೇಕು. ನೀವು ಲ್ಯಾಂಗ್ವೇಜ್ ಹೇಳಬೇಕು ಅಂದರೆ ಹ್ಯಾಂಡ್ ರೈಟಿಂಗನ್ನು ಇಂಪ್ರೂವ್ಮೆಂಟ್ ಮಾಡ್ಕೊರಿ. ಪ್ರಾಕ್ಟೀಸ್ ಲೆಟರ್, ಎಸ್ಸೆ, ಗ್ರಾಮರು. ಅಲ್ಲಿ ಅಂಕಗಳು ನಾವು ಹೆಚ್ಚಿನ ಅಂಕಗಳು ಪಡಲಿಕ್ಕೆ ಸಾಧ್ಯ, ಅದನ್ನು ನಾವು ಬಿಡಬಾರ್ದು. ಪರ್ಟಿಕ್ಯುಲರ್ಲಿ ಲೆಟರ್ ರೈಟಿಂಗ್ ಇರ್ಬೋದು, ಎಸ್ಸೆ ಇರ್ಬೋದು, ಗ್ರಾಮರ್ ಇರ್ಬೋದು. ಹೌದಾ? ಕಾನ್ಸಂಟ್ರೇಷನ್ ಹೆಚ್ಚಿಗೆ ಮಾಡಬೇಕಲ್ಲಿ. ಡೈಲಿ ಸ್ಟಡಿ ಟೈಮ್ ಟೇಬಲನ್ನು ಹಾಕೊಳ್ಳಿ. ಕಂಪಲ್ಸರಿಯಾಗಿ 6 to 7 hours ಸ್ಟಡಿಯನ್ನು ಮಾಡಿ. ಹೌದಾ? ಮಾರ್ನಿಂಗ್ ಬೆಸ್ಟ್ ಫಾರ್ ಟಫ್ ಸಬ್ಜೆಕ್ಟ್. ಮಾರ್ನಿಂಗ್ ಈಸ್ ಬೆಸ್ಟ್ ಫಾರ್, ಯಾಕಂದರೆ ಮೈಂಡ್ ಫ್ರೆಶ್ ಆಗಿರ್ತದೆ. ಯಾವುದನ್ನು ನಾವು ಇನ್ಸರ್ಟ್ ಮಾಡ್ತಿರಲಿಲ್ಲ ಮೈಂಡ್ನಲ್ಲಿ, ಅದೇನಾಗ್ತದೆ ಕ್ಲಿಯರ್ ಆಗಿ ಕಾನ್ಸೆಪ್ಟ್ ಇದು ನಮಗೆ ಅಂಡರ್ಸ್ಟ್ಯಾಂಡ್ ಆಗ್ತದೆ. ಸೊ ಮಾರ್ನಿಂಗ್ ಈಸ್ ಬೆಸ್ಟ್ ಫಾರ್ ಟಫ್ ಸಬ್ಜೆಕ್ಟ್. ಓಕೆ, ಎಲ್ಲ ಮಕ್ಕಳಿಗೆ ಒಂದೇ ಟಫ್ ಸಬ್ಜೆಕ್ಟ್ ಇರೋಂಗಿಲ್ಲ. ದಟ್ ಈಸ್ ಡಿಪೆಂಡ್ ಆನ್ ಯು. ಕೆಲವು ಮ್ಯಾಥ್ಸ್ ಟಫ್ ಇರ್ತದೆ, ಕೆಲವು ಸೈನ್ಸು, ಕೆಲವು ಲ್ಯಾಂಗ್ವೇಜ್ ಟಫ್ ಇರ್ತದೆ. ಹೌದಾ? ನಿಮ್ಮ ಟಫ್ ಸಬ್ಜೆಕ್ಟ್ ಯಾವುದದ ಅದನ್ನು ನೀವು ಮಾರ್ನಿಂಗ್ ಓದ್ಕೋಬೇಕು. 5:30 to 6 AM ವೇಕಪ್. 6 to 7:30 ಮ್ಯಾಥ್ಸ್, ಸೈನ್ಸ್ ಆರ್ ವಾಟ್ ಎವರ್ ಸಬ್ಜೆಕ್ಟ್. ಓಕೆ, ನೆಕ್ಸ್ಟ್ ಈವ್ನಿಂಗ್ ಈಸ್ 5:30 to 6:30. ಇನ್ ಬಿಟ್ವೀನ ನೀವು ಸ್ಕೂಲಿಗೆ ಹೋಗಿ ಅಥವಾ ಇಲ್ಲ ಟೈಮ್ ಇತ್ತಪ್ಪ ಅಂತಂದರೆ ಅಲ್ಲೂ ಕೂಡ ಸ್ಟಡಿ ಮಾಡಬಹುದು. ಹೌದಾ? 5:30 to 6:30 ಲ್ಯಾಂಗ್ವೇಜ್ ಸಬ್ಜೆಕ್ಟನ್ನು ಇಟ್ಕೊಳ್ಳಿ. ಗ್ರಾಮರ್, ಲೆಸನ್, ಪ್ರೋಸ್, ರೈಟಿಂಗ್ ಪ್ರಾಕ್ಟೀಸನ್ನು ಇಟ್ಕೊಳ್ಳಿ. 6:30 to 6:35 ದಟ್ ಈಸ್ ಬ್ರೇಕ್ಫಾಸ್ಟ್ ಆರ್ ಸ್ನ್ಯಾಕ್ಸ್ ವಾಟ್ ಎವರ್. ಓಕೆ, ನೆಕ್ಸ್ಟ್ ನೈಟ್ 6:45 to 7:45 ಸೋಷಿಯಲ್ ಸೈನ್ಸ್, ಹಿಸ್ಟ್ರಿ, ಡೇಟ್ ಟು ಸಿವಿಕ್ಸ್, ಪಾಯಿಂಟ್ಸು, ಜಿಯೋಗ್ರಫಿ, ಮ್ಯಾಪ್ಸು, ಈ ರೀತಿ ನೀವು ಡಿವೈಡ್ ಮಾಡ್ಕೋಬೇಕು. 7:45 to 8:30 ಸೈನ್ಸ್, ಥಿಯರಿ, ಬಯಾಲಜಿ, ಕೆಮಿಸ್ಟ್ರಿಯನ್ನು ಕಾನ್ಸಂಟ್ರೇಷನ್ ಮಾಡಬೇಕು ಅಲ್ಲಿ. ಯಾಕಂದರೆ ಸೈನ್ಸ್ ಅಂದರೆ ಸೈನ್ಸ್ ಒಂದೇ ಇರೋಂಗಿಲ್ಲ. ಸೈನ್ಸ್ನಲ್ಲಿ 3 ಭಾಗಗಳು ಗೊತ್ತಿದ್ದಾವಲ್ಲ ನಮಗೆ. ಕೆಮಿಸ್ಟ್ರಿ ಇರ್ತದೆ, ಫಿಸಿಕ್ಸ್ ಇರ್ತದೆ, ಬಯಾಲಜಿ ಇರ್ತದೆ. 3 ಭಾಗಗಳನ್ನು ನೀವು ಈಕ್ವಲ್ ಟೈಮಲ್ಲಿ ಈಕ್ವಲ್ ಓದ್ಕೋಬೇಕಾಗ್ತದೆ. ಹೌದಾ? 8:30 to 9 ರಿವಿಷನ್ ಮಾಡ್ಕೋಬೇಕು. ಊಟ ಮಾಡಿ ಬೇಗನೆ ಮಲಗಬೇಕು. ಯಾಕಂದರೆ ಮಾರ್ನಿಂಗ್ ಮತ್ತೆ 5:30 to ವೇಕಪ್ ಆಗ್ತದೆ. ಈ ರೂಟೀನನ್ನು ನೀವು ಫಾಲೋ ಅಪ್ ಮಾಡಿದ್ದೆ ಆದರೆ ನೀವೇನಾಗ್ತೀರಿ? ಸಕ್ಸಸ್ಸನ್ನು ಕಾಣಲಿಕ್ಕೆ ಸಾಧ್ಯ ಅದ. ಓಕೆ, ವಿಡಿಯೋ ಏನಾದರೂ ಇನ್ಫಾರ್ಮೇಟಿವ್ ಆಗಿದ್ದರೆ ಮಕ್ಕಳೇ ದಯಮಾಡಿ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಆಲ್ ದ ಬೆಸ್ಟ್ ಫಾರ್ ಯರ್ ಎಕ್ಸಾಮಿನೇಷನ್. ಏನಾದರೂ ಕಮೆಂಟ್ ಇದ್ದರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಧನ್ಯವಾದ.